ಹಲೋ, ನಮಸ್ಕಾರ. ಎಲ್ಲರಿಗೂ ಶುಭ ಸಂಜೆ. ನೆರೆದಿರುವಂಥ ಎಲ್ಲ ಗಣ್ಯರು, ಸಾಧಕರು ಎಲ್ಲರಿಗೂ ನಮಿಸುತ್ತಾ, ಇಲ್ಲಿ ಬಂದಿರೋರಿಗೆಲ್ಲ ಸ್ವಾಗತ ಕೋರ್ತಾ, ನಾನು ಜ್ಞಾನಮಧು ಅಂತ ಜ್ಞಾನೇಶ್ವರ್ ಅಂತ ಬೆಂಗಳೂರಿಂದ ಬಂದಿದ್ದೀನಿ ನನ್ನ ಸ್ನೇಹಿತನ ಜೊತೆ. ಮುಖ್ಯವಾಗಿ ನನ್ನ ಹೆಚ್ಚು ಕೆಲಸಗಳು ಶಾಲೆಗಳ ಬಗ್ಗೆ ಸಾಕಷ್ಟು ಮಾಡಿದ್ದೀನಿ. ಶಿಕ್ಷಣ ಇಲಾಖೆಗೆ ನನ್ನ ಜ್ಞಾನೇಶ್ವರ ವರದಿ ಅಂತ ಒಂದಷ್ಟು ನನ್ನ ವರದಿಗಳನ್ನ ಸಾಕಷ್ಟು ಅಧ್ಯಯನ ಮಾಡಿ ಕೊಟ್ಟಿದ್ದೇನೆ. ಅದರಲ್ಲಿ ಒಂದಷ್ಟು ಸರ್ಕಾರ ಅನುಷ್ಠಾನ ಮಾಡಿರೋದು ನಾನು ಕಷ್ಟ ಬಿದ್ದಿದ್ದಕ್ಕೂ ಅದಕ್ಕೆ ಸಾರ್ಥಕತೆ ಅಂತ ತಿಳ್ಕೊತೀನಿ. ಒಂದಷ್ಟು 10 ಪಾಯಿಂಟ್ ಹೇಳ್ತಾ ಭಾಷಣ ಮಾಡೋದಕ್ಕಿಂತ ಟೇಕ್ ಅವೇ ಏನನ್ನೋದು ನಮಗೆ ತುಂಬ ಮುಖ್ಯ ಆಗುತ್ತೆ. ಸೊ ಭಾಷಣದ ಕೊನೆಯಲ್ಲಿ ಟೇಕ್ ಅವೇ ಅಂತ ಹೇಳ್ತೀವಿ, ಅಂದರೆ ಮುಖ್ಯವಾಗಿ ಆ್ಯಕ್ಷನ್ ಪ್ಲ್ಯಾನ್ ಏನು ಅಂತ. ಅದನ್ನು ನಾನು ಆ್ಯಕ್ಷನ್ ಪ್ಲ್ಯಾನ್ ಹೇಳಿ ನನ್ನ ಭಾಷಣ ಮುಗಿಸ್ತೀನಿ. ನಮಗೆ ಮುಖ್ಯವಾಗಿ ನಾನು ಯಾವಾಗಲೂ ಕನ್ನಡ ಶಾಲೆ ಉಳಿಸ್ಬೇಕು ಅಂತ ಹೇಳೋದಿಲ್ಲ, ಸರ್ಕಾರಿ ಶಾಲೆ ಉಳಿಸ್ಬೇಕು ಅಂತ ಹೇಳ್ತೀನಿ. ಹೆಚ್ಚಿನಾಗಿ ಕನ್ನಡ ಶಾಲೆಗಳು, ಇಂಗ್ಲೀಷ್ ಶಾಲೆಗಳು, ಹಾಗೆ ಹಲವಾರು ಶಾಲೆಗಳು, ಬೇರೆ ಬೇರೆ ಮಾಧ್ಯಮ ಶಾಲೆಗಳು ಕೂಡ ಕರ್ನಾಟಕದಲ್ಲಿ ಸುಮಾರು 45,000 ಶಾಲೆಗಳಿದ್ದಾವೆ. ಎಲ್ಲ ಶಾಲೆಗಳ ಗುಣಮಟ್ಟ ಮತ್ತು ಫೆಸಿಲಿಟೀಸು ಎಲ್ಲ ಚೆನ್ನಾಗಿದ್ದರೆ ಖಂಡಿತವಾಗ್ಲೂ ಮಾರ್ಕೆಟಿಂಗ್ ಬೇಕಾಗಿಲ್ಲ, ಹೋರಾಟಗಳು ಬೇಕಾಗೋದಿಲ್ಲ. ಮುಖ್ಯವಾಗಿ ಎಲ್ಲ ಸರ್ಕಾರಿ ಶಾಲೆಗಳನ್ನ ನಾವು ಉಳಿಸ್ಬೇಕು ಮತ್ತು ಅದನ್ನು ಒಳ್ಳೆಯ ಉತ್ತಮ ಮಟ್ಟದ ಒಂದು ಗುಣಮಟ್ಟಕ್ಕೆ ತಗೊಂಡೋಗ್ಬೇಕು. ಅದಕ್ಕೆ ನಮ್ಮ ಸಿದ್ದರಾಮಯ್ಯ ಅವರು ಮುಂಚೆ ಕನ್ನಡ ಪ್ರಾಧಿಕಾರ ಅಧ್ಯಕ್ಷರಾಗಿದ್ದಾಗ ಒಂದು ಪುಸ್ತಕ ಕೂಡ ಮಾಡಿದರೆ, ತಮಗೆಲ್ಲ ಗೊತ್ತಿರುತ್ತೆ. ಅವರು ದೆಹಲಿನಲ್ಲಿ ಕೇರಳನಲ್ಲಿ ಯಾವ್ಯಾವ ರೀತಿಯ ಅತ್ಯುತ್ತಮವಾಗಿರುವಂಥ ಒಂದು ಫೆಸಿಲಿಟೀಸ್ಗಳು ಶಾಲೆಗಳು ಕೊಟ್ಟಿದ್ದಾರೆ, ಅದನ್ನೆಲ್ಲ ತುಂಬ ಚೆನ್ನಾಗಿ ಮೆನ್ಷನ್ ಮಾಡಿದ್ದಾರೆ. ನಾನು ಸಾಕಷ್ಟು ಹೋರಾಟ ಮಾಡಿದೆ ಅದು ಅನುಷ್ಠಾನ ಮಾಡಿ ಅಂತ. ಪರ್ಸೆಂಟೇಜ್ ಆಫ್ ಅಲೋಕೇಶನ್ ಫಾರ್ ಎಜುಕೇಷನ್ ಜಾಸ್ತಿ ಮಾಡಿ ಅಂತಲೂ ತುಂಬ ಹೋರಾಟ ಮಾಡಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ಪ್ರಾಬಬ್ಲಿ ಇದು ಕೋವಿಡ್ ಎಲ್ಲ ಬಂದು ಅದಕ್ಕೆ ಸ್ಪೆಷಲ್ ಅಲೋಕೇಶನ್ ಮಾಡೋಕ್ಕಾಗಿಲ್ಲ. ಸೊ ಆ ರೀತಿ ಆ ಪುಸ್ತಕ ಏನಿದೆ ಅದನ್ನು ನಾವು ಒಂದು ಮಾನದಂಡವಾಗಿ ಇಟ್ಕೊಂಡು, ಅದೊಂದು ರೆಫರೆನ್ಸ್ ಆಗಿ ಇಟ್ಕೊಂಡು ಶಾಲೆಗಳನ್ನ ಇಂಪ್ರೂವ್ ಮಾಡಿದ್ರೆ ಖಂಡಿತವಾಗ್ಲೂ ಕನ್ನಡ ಶಾಲೆಗಳೇ ಆಗಲಿ ಅಥವಾ ಎಲ್ಲ ಸರ್ಕಾರಿ ಶಾಲೆಗಳು ಅತ್ಯುತ್ತಮವಾಗಿ ಇರುತ್ತೆ. ಮತ್ತು ನಮಗಿರೋವಂಥ ಪ್ರಾಕ್ಟಿಕಲ್ ಚಾಲೆಂಜಸ್ಸು ನಮ್ಮ ಸರ್ ಅವಾಗಲೇ ಮಾತಾಡ್ಬಿಟ್ಟೋದ್ರು. ಕನ್ನಡವನ್ನು ಬೇರೆ ಬಡ ಮಕ್ಕಳು ಮತ್ತು ಹಿಂದುಳಿದ ವರ್ಗದವರಾಗಲಿ, ದಲಿತರಾಗಲಿ, ಈ ರೀತಿ ಮಕ್ಕಳಿಗೆ ಮಾತ್ರ ನಾವು ಬಿಟ್ಕೊಟ್ಬಿಟ್ಟು ಮಿಕ್ದವರೆಲ್ಲ ಇಂಗ್ಲೀಷ್ ಮಾಧ್ಯಮದಲ್ಲಿ ಓದೋದಕ್ಕೆ ಸಾವುಕಾರನ ಅವಕಾಶ ಕೊಟ್ಬಿಡ್ತೀವಿ. ಆ ಥರ ತಾರತಮ್ಯ ಆಗೋದಕ್ಕೆ ಕೂಡ ನಾವು ಹೋರಾಡ್ದವ್ರು ಬಿಡಬಾರ್ದು ಅನ್ನೋದು ಅದು ತುಂಬ ಮುಖ್ಯವಾಗಿರೋದು. ನಿನ್ನೆ ನನಗೆ ಈ ಪೊಸಿಷನ್ ಕೊಟ್ಟವಾಗ ಮೊನ್ನೆ ನನಗೊಬ್ಬರು ಪ್ರಶ್ನೆ ಕೇಳಿದ್ರು ಫೇಸ್ಬುಕ್ಕಲ್ಲಿ ಬಂದು, ಸರ್ ನಿಮಗೊಂದು ಬೇಜಾರು ಮಾಡ್ಕೊಂತಾರೆ, ಒಂದು ಪ್ರಶ್ನೆ ಕೇಳ್ತೀನಿ ಅಂತ. ಏನು ಹೇಳಿ? ನೀವು ನಿಮ್ಮನೆಯಿಂದ ಶುರು ಮಾಡಬೇಕು, ನಿಮ್ಮ ಮಕ್ಕಳು ಇಂಗ್ಲೀಷ್ ಮಾಧ್ಯಮದಲ್ಲಿ ಓದ್ತಾ ಇದ್ದಾರಾ, ಕನ್ನಡ ಮಾಧ್ಯಮದಲ್ಲಿ ಓದ್ತಾ ಇದ್ದಾರಾ ಅಂತ ಅಂದ್ಬಿಟ್ಟು. ಸೊ ಇದು ಎಲ್ಲರಿಗೂ ಬರುವಂಥ ಪ್ರಶ್ನೆ. ನಾನು ಶಾಲೆಗಳಿಗೆ ಹೋಗಿದ್ದೀನಿ, ಸರ್ಕಾರಿ ಶಾಲೆಗಳಿಗೆ ಹೋಗಿ ವಿಡಿಯೋಗಳು ಮಾಡಿದ್ದೀವಿ. ಸರ್ಕಾರಿ ಶಾಲೆಯ ಪ್ರಾಂಶುಪಾಲರೇನಿದ್ದಾರೆ ಅವರು ಕೂಡ ಇಂಗ್ಲೀಷ್ ಮೀಡಿಯಮ್ ಸೇರಿಸ್ತಾ ಇದ್ದಾರೆ. ಸರ್ ಆ್ಯಕ್ಚುಲಿ ನಾನು ಹೇಳೋಕ್ಕಾಗೋದಿಲ್ಲ, ಬಟ್ ನನ್ನ ಮಕ್ಕಳು ಕೂಡ ಇಂಗ್ಲೀಷ್ ಮಾಧ್ಯಮದಲ್ಲಿ ಓದ್ತಾರೆ ಅಂತ. ಇದಕ್ಕೆ ಕಾರಣ ಏನು ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ಇದು ತುಂಬ ಮುಖ್ಯ ಆಗುತ್ತೆ. ಇವಾಗ ನಾವು ಕೊರಿಯಾನಲ್ಲೇ ಆಗಲಿ, ಜಪಾನ್ನಲ್ಲೇ ಆಗಲಿ ಅಥವಾ ಫ್ರಾನ್ಸ್ನಲ್ಲೇ ಆಗಲಿ, ಅಲ್ಲಿ ಅವರದೇ ಭಾಷೆ ಆಗಿ ಲೇಟೆಸ್ಟ್ ಟೆಕ್ನಾಲಜಿ ಕೂಡ ಅವರೇ ಭಾಷೆನಲ್ಲಿ ಮಾಡ್ತಾರೆ. ಏನೇನು ಹೊಸ ಟೆಕ್ನಾಲಜಿ ಬರುತ್ತೆ ಪ್ರಪಂಚದಲ್ಲಿ ಅದನ್ನು ಅಪ್ಗ್ರೇಡ್ ಮಾಡ್ಕೊತಾರೆ. ಜರ್ಮನಿ ಈಸ್ ಒನ್ ಆಫ್ ದ ಬೆಸ್ಟ್ ಕಂಟ್ರಿ. ಆ ಥರ ನೋಡಬೇಕಂದ್ರೆ ನಮ್ಮಲ್ಲಿ ಯಾಕೆ ಇಂಗ್ಲೀಷ್ ಕಲಿತಾರೆ ಅನ್ನೋದು ನಮಗೆಲ್ಲ ಪ್ರಶ್ನೆ ಹಾಕ್ಕೊಬೇಕಾಗುತ್ತೆ. ಇದಕ್ಕೆಲ್ಲ ಮೂಲ ಕಾರಣ ಬಂದು ನಮ್ಮ ಭಾಷಾ ಕಾಯ್ದೆಗಳಿದೆಯಲ್ಲ, ಅದರಿಂದ ನಮಗೆ ತೊಂದರೆ ಆಗ್ತಾ ಇರೋದಂಥ ಮೂಲ ಕಾರಣ ಹುಡ್ಕೊಂಡೋದ್ರೆ ನಮಗೆ ತಿಳಿಯುತ್ತೆ. ಅದೇನೆಂದರೆ ಆರ್ಟಿಕಲ್ 343ನಲ್ಲಿ ಭಾರತದ ಒಂದು ಆಡಳಿತ ಭಾಷೆಯಾಗಿ ಹಿಂದಿ ಮತ್ತು ಇಂಗ್ಲೀಷ್ಗೆ ಅವಕಾಶ ಕೊಟ್ಟಿದ್ದಾರೆ. ನಾವೆಲ್ಲ ಹೆಚ್ಚು ಇಂಗ್ಲೀಷ್ ಬಳಕೆ ಮಾಡೋದಕ್ಕೆ ಮೂಲ ಕಾರಣ ಅದೇ. ನಮ್ಮ ಸಂವಿಧಾನದಲ್ಲಿ ಅದು ಯಾವಾಗ ನಮ್ಮ ನೋಟ್ನಲ್ಲಿ 15 ಭಾಷೆಗಳಿದ್ದಾವೆ, ಆ 15 ಭಾಷೆಗಳನ್ನು 343ನಲ್ಲಿ ಆಗ್ಲಿಂದ ಕೊಟ್ಕೊಂಬಂದಿದ್ದಾರೆ. 343, 48 ಮತ್ತು 51ರಲ್ಲಿ. ಅದನ್ನು 51 ನಿಮಗೆಲ್ಲ ಗೊತ್ತದು ಪ್ರಮೋಷನ್ಗೋಸ್ಕರ, ಹಿಂದಿ ಪ್ರಮೋಷನ್ಗೋಸ್ಕರ ಅಂತ ಇರೋದು. ಅದನ್ನು ಕನ್ನಡ ಪ್ರಮೋಷನ್ನು, ಹಾಗೆ ಎಲ್ಲ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಅಥವಾ ನಮ್ಮ ನೋಟ್ನಲ್ಲಿರುವಂಥ 12 ಭಾಷೆಗಳನ್ನು ಕೂಡ ಸರಿಸಮಾನವಾಗಿ ಖಂಡಿತವಾಗ್ಲೂ ಇವತ್ತಿನ ದಿವಸ ಈ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರಲಿಲ್ಲ. ನಮಗೆ ಇಂಗ್ಲೀಷ್ ಅನಿವಾರ್ಯತೆ ಸೃಷ್ಟಿ ಆಗ್ತಾ ಇರಲಿಲ್ಲ. ಉನ್ನತ ಶಿಕ್ಷಣ ಕೂಡ ನಾವು 70 ವರ್ಷದಿಂದ ಕನ್ನಡದಲ್ಲೇ ಆಗಲಿ ಯಾವುದೇ ಭಾಷೆಯಲ್ಲಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದು ಮೂಲ ಕಾರಣ ನಾವು ತಿಳ್ಕೊಬೇಕಾರೋದು. ಇದನ್ನು ಫಿಕ್ಸ್ ಮಾಡಬೇಕು ಅನ್ನೋದು ನನ್ನ ಮೂಲ ಒಂದು ಸಲಹೆ. ಅದರಲ್ಲಿ ಅದೃಷ್ಟವಶಾತ್ ನಾನು ಯಾವ ಪಕ್ಷದ ಪರ ಇಲ್ಲ. ಈ ಲಾಸ್ಟ್ ಟೈಮು BJP ಅವರು ಏನು ಮಾಡಿದ್ರು, ಉನ್ನತ ಶಿಕ್ಷಣಗಳನ್ನ ಕನ್ನಡದಲ್ಲಿ ಮತ್ತು ಪ್ರಾದೇಶಿಕ ಭಾಷೆಗಳಲ್ಲಿ ಮಾಡಬೇಕು ಅಂತ ಒಂದು ಪ್ರಯತ್ನ ಪಟ್ಟರು. ಕನ್ನಡದಲ್ಲಿ ಒಂದು ಇಂಜಿನಿಯರಿಂಗ್ ಶಿಕ್ಷಣ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ರು. ಆದರೆ ಕ್ಯಾಂಡಿಡೇಟ್ಸ್ ಇರಲಿಲ್ಲ, ಅಂದರೆ ಸ್ಟೂಡೆಂಟ್ಸ್ ಇರಲಿಲ್ಲ. ಯಾಕೆ ಅಂದರೆ ಪ್ರಮೋಷನ್ ಸರಿಯಾಗಿ ಮಾಡಿರಲಿಲ್ಲ.
ಮುಂದೆ ಇದರಿಂದ ನೀವು ಜೀವನ ಕಟ್ಕೊಬೋದು ಅನ್ನೋ ಪ್ರಮೋಷನ್ಸ್ಗಳು ನಡೀತಾ ಇರಲಿಲ್ಲ. ಸೊ ಅದು ಒಂದು ಪಾಯಿಂಟ್, ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು. ಖಂಡಿತವಾಗ್ಲೂ ಉನ್ನತ ಶಿಕ್ಷಣದಲ್ಲಿ ನಾವು ರಾಜ್ಯಗಳ ಒಂದು ಭಾಷೆಗಳಿರಬೇಕು. ಆರ್ಟಿಕಲ್ 343 ಕನ್ನಡ ಬರಬೇಕು. ತುಂಬ ಮುಖ್ಯವಾಗಿ ಏನಂದರೆ, ನಮಗೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಮತ್ತು CBSE ICIC ಮತ್ತು ಕನ್ನಡ ಮಾಧ್ಯಮಗಳಲ್ಲಿ ಏನಾಗ್ತಾ ಇದೆ, ಸರ್ಕಾರಿ ನಮ್ಮ ಕರ್ನಾಟಕದ ಶಿಕ್ಷಣ ಪಠ್ಯ ವ್ಯವಸ್ಥೆ ಮತ್ತು CBSE ICICನ ನೀವು ಕಂಪೇರ್ ಮಾಡಿದ್ರೆ ನಿಮಗೆ ಸುಮಾರು ಜನ ಟೀಚರ್ಸ್ಗೆ ಇದು ಗೊತ್ತಿರಲ್ಲ. ಇದು ನನ್ನ ದೊಡ್ಡ ಆಂದೋಲನ. ಒಂದು ವಿಡಿಯೋ ಮಾಡಿದೆ, 18 ಲಕ್ಷ ರೀಚ್ ಆಯಿತು. ನಮ್ಮ ಧರ್ಮೇಂದ್ರ ಅರಣ್ಯಹಳ್ಳಿ ಸರ್ ನಿಮಗೆಲ್ಲ ಗೊತ್ತು, ನಮ್ಮ ಸ್ನೇಹಿತರು ನಮ್ಮ ಜೊತೆಗೆ ಇರ್ತಾರೆ. ಅದೇನು ಅಂದರೆ, ಕರ್ನಾಟಕ ಶಿಕ್ಷಣ ಪಠ್ಯಕ್ರಮದಲ್ಲಿ 9ನೇ ಮತ್ತು 10ನೇ ತರಗತಿನಲ್ಲಿ 3 ಭಾಷೆ ಕಡ್ಡಾಯವಾಗಿ ಬರೀಲೇಬೇಕು, ಪಾಸ್ ಆಗಲೇಬೇಕು ಅನ್ನೋದಿದೆ. ಆದರೆ ನಿಮಗೆ ICSE CBSEನಲ್ಲಿ 9 ಮತ್ತು 10ನೇ ತರಗತಿನಲ್ಲಿ 3ನೇ ಭಾಷೆ ಕಲಿಸೋದು ಇಲ್ಲ, ಪರೀಕ್ಷೆ ಕೂಡ ಇಲ್ಲ. ಇದರಲ್ಲಿ ತಾರತಮ್ಯ ಏನಾಗ್ತಾ ಇದೆ ಅಂದರೆ, ಕರ್ನಾಟಕದ ಮಕ್ಕಳು ಅಂದರೆ ಸರ್ಕಾರಿ ಶಾಲೆಯನ್ನು ಹೋಗ್ತಾ ಇರೋಂಥ ಇಂಗ್ಲೀಷ್ ಮಾಧ್ಯಮ ಆಗಲಿ ಕನ್ನಡ ಮಾಧ್ಯಮ ಆಗಲಿ 3ನೇ ಭಾಷೆ ಬರೆದು 1,20,000 1,40,000 ಮಕ್ಕಳು ಫೇಲ್ ಆಗ್ತಾ ಇದ್ದಾರೆ. ಅಂದರೆ ನಮ್ಮ ಶಿಕ್ಷಣ ಇಲಾಖೆಯಲ್ಲಿರುವಂಥ ತಾರತಮ್ಯದಿಂದ ನಮ್ಮ ಕನ್ನಡದ ಮಕ್ಕಳು, ನಮ್ಮ ಕರ್ನಾಟಕದ ಮಕ್ಕಳು, ವಿಶೇಷವಾಗಿ ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಬಡ ಮಕ್ಕಳು ಏನಿದ್ದಾರೆ 1-1.5 ಲಕ್ಷ ಜನ ಅನ್ಯಾಯವಾಗಿ ಅವರ ಜೀವನ ಹಾಳು ಮಾಡ್ಕೊತಾ ಇದ್ದಾರೆ. ಇದಕ್ಕೆ ಸರ್ಕಾರನೇ ಹೊಣೆ ಮಾಡ್ಕೋಬೇಕು. ಇದಕ್ಕೆ ನಮ್ಮ ಭಾಷಾ ನೀತಿನೇ ಇದಕ್ಕೆ ಹೊಣೆಗಾರಿಕೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲ ಮುಖ್ಯವಾಗಿ ಸರ್ಕಾರಕ್ಕೆ ಕೇಳಬೇಕಾದ್ರೆ, ಈ 3ನೇ ಭಾಷೆ ಇಮ್ಮಿಡಿಯೇಟಾಗಿ ಕಲಿಯೋದು ಅವರಿಚ್ಛೆ. 3ನೇ ಭಾಷೆ ಕಲಿಸ್ಬೇಡಿ ಅಂತ ನಾನು ಎಲ್ಲೂ ಹೇಳಿಲ್ಲ. 3ನೇ ಭಾಷೆನ ಆಯ್ಕೆ ಆಡಿ 9ನೇ ಮತ್ತು 10ನೇ ತರಗತಿ ನೀವು CBSE ಮತ್ತು ICSEನ ಸಮಾನವಾಗಿ ಮಾಡ್ಕೊಂಡೋಗಿ, ಸಾಹುಕಾರ ಮಕ್ಕಳಿಗೆ, ದುಡ್ಡಿರೋ ಮಕ್ಕಳು ICSE CBSE ಓದೋ ಅಂಥ ಇಂಗ್ಲೀಷ್ ಮಾಧ್ಯಮ ಶಾಲೆಗಳಿರೋರಿಗೆ 2 ಭಾಷೆ ಎಕ್ಸಾಮು ಸುಲಭ, 5ನೇ ಭಾಷೆ. ಕನ್ನಡದವ್ರಿಗೆ, ಕಷ್ಟದಲ್ಲಿರೋರಿಗೆ, ಪಾಪ ಹಳ್ಳಿ ಮಕ್ಕಳಿಗೆ ಮತ್ತು ರೈತರ ಮಕ್ಕಳಿಗೆ 3 ಭಾಷೆ ಕೊಟ್ಟು 1-1.5 ಲಕ್ಷನ ಫೇಲ್ ಮಾಡೋದು. ಇದು ಇಡೀ ಭಾರತದಲ್ಲಿ ಆಗ್ತಾ ಇರೋಂಥ ದೊಡ್ಡ ಅನ್ಯಾಯ. ಇದ್ರ ಬಗ್ಗೆ ನೀವೆಲ್ಲ ಧ್ವನಿ ದಯವಿಟ್ಟು ಎತ್ತಿ. ಇದನ್ನು ಸಾಕಷ್ಟು ನನ್ನ ರಕ್ತ ಮತ್ತು ನನ್ನ ಸಮಯ ಎಲ್ಲ ಸುರಿಸಿ ಸಾಕಷ್ಟು ಅಭಿಯಾನ ಮಾಡಿದ್ದೀನಿ. ಅದು ಸರ್ಕಾರಕ್ಕೂ ಕೊಟ್ಟಿದ್ದೀನಿ, ಮುಟ್ಟಿದೆ. ಅದು ಜಸ್ಟ್ ಒಂದು ಅನುಷ್ಠಾನ ಆಗಬೇಕು. ಎಲ್ಲರೂ ಏನು ಹೇಳ್ತಾರೆ, ಹಿಂದಿನ ತೆಗಿಬೇಕು ಪರೀಕ್ಷೆಯಿಂದ. ನಾನು ಹಿಂದಿ ತೆಗಿಬೇಕು ಅಂತ ಹೇಳಲ್ಲ. ನಮ್ಮ ಸರ್ಕಾರಿ ಶಿಕ್ಷಣದಲ್ಲಿ 12 ಭಾಷೆಗಳ ಏನು ಆಯ್ಕೆ ಇರುತ್ತೆ. ಯಾವಾಗಲೂ ನಿಮಗೆಲ್ಲ ಟೀಚರ್ಸ್ಗಳು ಗೊತ್ತಿರುತ್ತೆ, 12 ಆಯ್ಕೆ ಇರುತ್ತೆ. ಮೊದಲನೇ 2ನೇ ಮತ್ತು 3ನೇ ಭಾಷೆ 12 ಭಾಷೆಗಳು ಆಯ್ಕೆ ಇರುತ್ತೆ. ಅದರಲ್ಲಿ ಸ್ಕೂಲ್ಗಳು ಏನು ಮಾಡ್ತಾರೆ ಅಂದರೆ, ಟೀಚರ್ಸ್ನ ಕೊಡಲ್ಲ, ಬೇರೆ ಹಿಂದಿ ಮತ್ತು ಸಂಸ್ಕೃತ ಟೀಚರ್ಸ್ ಮಾತ್ರ ಕೊಡ್ತಾರೆ. ಸೊ ಇದರಿಂದ ಏನಾಗ್ತಾ ಇದೆ ಅಂದರೆ, ಅದೇ ನಮ್ಮ ತುಳು ಮಕ್ಕಳಿಗೆ ನಮ್ಮ ರಾಜ್ಯದ ಭಾಷೆ ಅದು, ನಮ್ಮ ಸೋದರ ಭಾಷೆ ಅದು, ಅದನ್ನು ಅದಕ್ಕೆ ಈ ಶಾಲೆಗಳಲ್ಲಿ ತುಳು ಕಲಿಯೋದಕ್ಕೆ ಎಷ್ಟು ಶಾಲೆಯಲ್ಲಿ ಟೀಚರ್ಸ್ನ ಕೊಡ್ತಾ ಇದ್ದಾರೆ, ಕರೆಕ್ಟಾಗಿ ಎಷ್ಟು ಸಂಬಳ ಕೊಡ್ತಾ ಇದ್ದಾರೆ. ತುಳು ಅವರು ಸುಮಾರು ಸ್ನೇಹಿತರು ಜಗಳ ಮಾಡ್ತಾರೆ ಕನ್ನಡ ಹೋರಾಟರಿಗೆ. ಇಲ್ಲ, ನಿಮಗಿಂತ ನಾವು ಗಲಾಟೆ ಮಾಡ್ತಾರೆ ನಿಮಗೋಸ್ಕರ. ಬನ್ನಿರಿ, ನಾನು ಬರ್ತೀನಿ, ನೀವು ಕರ್ಕೊಂಬನ್ನಿ, ಒಂದು ಸಮಾವೇಶ ಮಾಡಿ ನಾನು ಟೆಕ್ನಿಕಲಾಗಿ ಏನು ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ. ನಾನು ಎಷ್ಟು ಜನ ಕರ್ಕೊಂಬರ್ತೀನಿ, ಇಡೀ ಬೆಂಗಳೂರಿನಲ್ಲಿರೋ ಹೋರಾಟಗಾರನ ನಾನು ಕರ್ಕೊಂಬರೋ ನಂದು ಅಂತ. ಸೊ ನಮ್ಮ ಕರ್ನಾಟಕದ ಬ್ಯಾರಿ ಇರ್ಬೋದು, ಮತ್ತೊಂದು ಭಾಷೆಗಳನ್ನ, ಅದನ್ನು ನಾವು 3ನೇ ಭಾಷೆಗೆ ಟೀಚರ್ಸ್ ಕೊಡ್ತಾ ಇಲ್ಲ, ಹಿಂದಿ ಭಾಷೆ ಕಲ್ತ್ಕೋ ಅಂತ. ಸೊ ಅದಕ್ಕೆ ಈ ಶಿಕ್ಷಣ, ಈ 3ನೇ ಮತ್ತು 3ನೇ ಭಾಷೆ ಇದೆಯಲ್ಲ, ಅದಕ್ಕೆ ತೆಗಿಬೇಕು, ಮೊದಲನೇದಾಗಿ ತೆಗಿಬೇಕು. ಯಾರು ಓದ್ತಾರೋ ಅದಕ್ಕೆ ಅವರು ಶಿಕ್ಷಕರನ್ನ ಕೊಡಬೇಕು. ಅದು ತುಂಬ ಮುಖ್ಯವಾಗಿರೋಂಥದ್ದು. ಇದನ್ನು ಮಾಡಿದ್ರೆ ನಿಜವಾಗ್ಲೂ ನಮ್ಮ ಮಕ್ಕಳು ಅವ್ರ ಜೀವನ ಕಟ್ಕೊತಾರೆ. ಇದು ಮೊದಲನೇ ಹಂತದಲ್ಲ, ಆದರೆ ಇದು ಇಮಿಡಿಯೇಟ್ ಆ್ಯಕ್ಷನ್. ಅಂದರೆ ಇದಕ್ಕೇನು ಹೋರಾಟ ಬೇಕಾಗಿಲ್ಲ, ಜಾಸ್ತಿ ಆಂದೋಲನಗಳು ಬೇಕಾಗಿಲ್ಲ ಅಲ್ವಾ. ಸೊ ಬೇರೆ ನಾವು ಪರಿಪೂರ್ಣ ಶಿಕ್ಷಣ ವ್ಯವಸ್ಥೆ ಬದಲಾವಣೆ ಮಾಡೋದಕ್ಕೆ ಒಂದು ದೊಡ್ಡ ರಿಪೋರ್ಟ್ ಇದೆ. ಅದು ಒಂಥರ ಟ್ರೈನ್ ಇದ್ದಂಗೆ, ಅದು ಕಾಂಪ್ಲೆಕ್ಸಿಟಿ ಇದೆ. ಯಾರು ತುಂಬ ಇಂಟ್ರೆಸ್ಟ್ ಇದ್ದರೆ ನನ್ನ ವರದಿನ ಕೊಡ್ತೀನಿ. ಮತ್ತು ನಿಜವಾದ ಬದಲಾವಣೆಗಳು ಯಾವ ಥರ ಮಾಡ್ಬೋದು ಅಂದರೆ, ನಾನು ಹೇಳಿದ್ನಲ್ಲ ನಿಮಗೆ, ಫ್ರಾನ್ಸು, ಜರ್ಮನಿನಲ್ಲಿ ಇಂಗ್ಲೀಷ್ನ ಒಂದು ಅನಿವಾರ್ಯತೆ ಇಲ್ದಿರೇ ಅವರೇ ಭಾಷೆಯಲ್ಲಿ ಜೀವನ ಕಟ್ಕೊತಾರೆ ಅನ್ನೋದು. ಲಾಸ್ಟ್ ಪಾಯಿಂಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇನು ಅಂದರೆ, ಇಷ್ಟು ವರ್ಷ ಮರ್ತು ಬಿಡೋಣ, ಇದನ್ನು ಜ್ಞಾಪಕ ಇಟ್ಕೊಳ್ಬೇಕಾದ್ರೆ ಇನ್ನು 5 ವರ್ಷ 10 ವರ್ಷ ನೀವು ನೋಡಿ ನಾನು ಹೇಳೋದು ನಿಜ ಆಗುತ್ತಾ ಸುಳ್ಳಾಗುತ್ತಾ ಅಂತ. AI ಟೆಕ್ನಾಲಜಿ ಬಂದಿರೋದ್ರಿಂದ, ನಾನು ಸಾಫ್ಟ್ವೇರ್ ಇಂಜಿನಿಯರು ಮತ್ತು ಕಂಪ್ಯೂಟರ್ ಸೈನ್ಸ್ ಆಗಿರೋದ್ರಿಂದ ನನಗೆ ಟೆಕ್ನಾಲಜಿ ಬಗ್ಗೆ ಗೊತ್ತು. ನಾನು ಹೋರಾಟಕ್ಕೆ AIನ 2 ವರ್ಷದಿಂದ ಬಳಕೆ ಮಾಡ್ಕೊಂಡು ಬರ್ತಾಯಿದ್ದೀನಿ. ಹೋರಾಟಕ್ಕೆ ಪೋಸ್ಟರ್ ಮಾಡೋದಿಲ್ಲ, ನಾನು AIಯಿಂದ 2 ವರ್ಷ ಮಾಡ್ಕೊಂಡು ಬರ್ತಾಯಿದ್ದೀನಿ. ಎಲ್ಲರಿಗೂ ಹೇಳ್ತೇನೆ ಬಳಸಿ ಅಂತ. ಮುಖ್ಯವಾಗಿ ಬೇಕಾಗಿರೋದು ಶಿಕ್ಷಣದಲ್ಲಿ ಏನಂದರೆ, ಇಂದಿನ ರೀತಿ ಇಂಗ್ಲೀಷ್ನ ಸಾರ್ವಕಾಲಿಕ ಅನಿವಾರ್ಯತೆ ನಮಗೆ ಮುಂದಿನ ದಿನಗಳಲ್ಲಿ ಇಲ್ಲ. ನೀವೆಲ್ಲ ನೋಡ್ಬೋದು, AI ಜೆಮಿನಿ ಓಪನ್ ಮಾಡಿದ್ರೆ, ಚಾಟ್ GPT ಓಪನ್ ಮಾಡಿದ್ರೆ ಟ್ರಾನ್ಸ್ಲೇಷನ್ ಪಟ ಅಂತ ಬರುತ್ತೆ. ಕನ್ನಡದಲ್ಲಿ ನೀವು ಕೇಳಿದ್ರೆ ಪ್ರಪಂಚದಲ್ಲಿರುವಂಥ ಎಲ್ಲ ವಿಚಾರಗಳು ಪಟ ಅಂತ ಬರುತ್ತೆ. ನಿಮ್ಮ ಸಾಫ್ಟ್ವೇರ್ ಕೋಡ್ ಬರಿಬೇಕಾ, ಕನ್ನಡದಲ್ಲಿ ಕೇಳಿದ್ರೆ ಕೊಡುತ್ತೆ. ನಿಮ್ಗೆ ಎಂಥ ಟೆಕ್ನಾಲಜಿ ಬೇಕೋ, ಯಾವ ಸಬ್ಜೆಕ್ಟ್ ಬಗ್ಗೆ, ನಾನು ಮೆಡಿಕಲ್ ಬಗ್ಗೆ ನಿಮಗೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ, ಭಾಳ ಮುಖ್ಯವಾಗಿರೋಂಥದ್ದು.
ನಾನು ಅವಾಗ ಟೆಸ್ಟೆಲ್ಲ ಮಾಡಿಸ್ಕೊತಾ ಇದ್ದೀನಿ ನನ್ನ ಆರೋಗ್ಯಕ್ಕೋಸ್ಕರ. ಎಲ್ಲ ಟೆಸ್ಟ್ ಮಾಡಿಕೊಂಡು ರಿಪೋರ್ಟ್ ತೊಗೊಂಡಿದ್ದಾನೆ. ಈ ಜಮೀನಿಗೆ ಹಾಕ್ದೆ. ಜಮೀನಿಗೆ ಹಾಕ್ಬಿಟ್ಟು ಈ ಥರ ರಿಪೋರ್ಟ್ ಬಂದರೆ ನನಗೇನು ಡಾಕ್ಟ್ರ್ ಹೇಳ್ಬೋದು ಅನ್ನೋ ಒಂದು ಪ್ರಶ್ನೆ ಕೇಳಿದೆ ಪ್ರಾಕ್ಟಿಕಲಾಗಿ. ಅದೆಲ್ಲ ಲೆಕ್ಕ ಹಾಕ್ಬಿಟ್ಟು ಒಂದು ಮಾತ್ರೆ ಕೊಡ್ತು. ನಾನು ಡಾಕ್ಟ್ರ್ ಹತ್ರ ಹೋದೆ, ದೊಡ್ಡ ಫೇಮಸ್ ಡಾಕ್ಟ್ರು. ಟೆಸ್ಟ್ ಮಾಡಿಸಿದ್ರು 12,000 ರೂಪಾಯಿ ಟೆಸ್ಟಿಂಗ್ ಆಯಿತು. ಕೊನೆಗೆ ಅದೇ ಮಾತ್ರೆ ಕೊಟ್ಟರು. ಸೊ ಈ ಟೆಕ್ನಾಲಜಿ ಏನಲ್ಲಿ ಎಷ್ಟು ಡೆವಲಪ್ ಆಗಿದೆ ಅಂದರೆ ನಮಗೆ ಇಂಗ್ಲೀಷ್ನ ಅನಿವಾರ್ಯತೆ ಕಡಿಮೆ ಆಗ್ತಾ ಇರುತ್ತೆ. ಸೊ ಅದಕ್ಕೆ ನಾನು ಏನು ಹೇಳೋದು ಅಂದರೆ ಕನ್ನಡ ಮಾಧ್ಯಮ ಶಾಲೆಗಳು ಸರ್ ಹೇಳ್ದಂಗೆ ಬೇರೆ ಬಡವ್ರಿಗೆ ಮಾತ್ರ ಆಗ್ತಾಯಿದೆ, ಸಾಹುಕಾರಗಳು ಇಂಗ್ಲೀಷ್ ಮಾಧ್ಯಮದಲ್ಲಿ ಓದ್ತಾ ಇದ್ದಾರೆ ಅಂತ. ನಾವು ಕನ್ನಡ ಮಾಧ್ಯಮನ ಇನ್ಮೇಲೆ ಉಳಿಸ್ಕೊಬೇಕು. ಯಾಕಂದರೆ ಇಂಗ್ಲೀಷ್ನ ಅನಿವಾರ್ಯತೆ 60 to 70% ಕಡಿಮೆ ಆಗುತ್ತೆ. ಇದು ನಾವೆಲ್ಲ ಜ್ಞಾಪಕ ಇಟ್ಕೊಬೇಕಾರೋದು. ನೀವು ಬೇಕಾದ್ರೆ ನೋಡಿ, 1-2 ವರ್ಷ ಶಿಕ್ಷಣ ತಜ್ಞರು ನಮಗೆ ನಿರಂಜನ ಆರಾಧ್ಯ ಎಲ್ಲ ಪರಿಚಯ ಇದ್ದಾರೆ. ಸೊ ನೀವು ಮಾತಾಡಿ ಒಂದ್ಸರಿ ಡಿಸ್ಕಸ್ ಮಾಡಿ. ಈಗ ನಮಗೆ ಈ ನಮ್ಮನ್ನ ಕನ್ನಡ ಉಳಿಸುತ್ತೆ. ಹೇಗೆ ಸುಳ್ಳು ಪಳ್ಳು ಹೇಳ್ಕೊಂಡಿರೋರ್ದೆಲ್ಲ ಸತ್ಯ ಘಟನೆಗಳನ್ನ, ಸತ್ಯ ಹಿಸ್ಟ್ರಿ ಹೇಳ್ಕೊಂಡು ಈ ಸುಳ್ಳು ಪ್ರಪೋಸಲ್ ಮಾಡಿರೋದನ್ನ ಹೇಗೆ ಅದು ಹೊರಗಡೆ ಹಾಕಿದೆಯೋ, ಅದೇ ರೀತಿ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಟೆಕ್ನಾಲಜಿ ಕಲ್ತ್ಕೊಂಡಿದ್ರೆ ನಮ್ಮ ಮಕ್ಕಳು ಸ್ಕೂಲ್ನಲ್ಲಿ ಸೋಷಿಯಲ್ ಸ್ಟಡೀಸು ಇವೆಲ್ಲ ಮಾಡ್ತೀವಿ. ಸೋಷಿಯಲ್ ಸ್ಟಡೀಸು ಅದು ಈಸ್ ಔಟ್ ಆಫ್ ಡೇಟ್. ಇವಾಗ ಏನಾಗಿದೆ ಅಂದರೆ ಸೋಷಿಯಲ್ ಸ್ಟಡೀಸ್ ನೀವು ಕುತ್ಕೊಂಡು ಹೇಳೋ ಅವಶ್ಯಕತೆ ಇಲ್ಲ, ಅದರಲ್ಲೆಲ್ಲ ಬರುತ್ತೆ. ನಾವು ಕಲಿಸ್ಬೇಕಾಗಿರೋದು ಮಕ್ಕಳಿಗೆ ಭಾಷೆ, ಮ್ಯಾಥ್ಸ್, ಸೈನ್ಸು ಫಂಡಮೆಂಟಲ್ಸ್ ಹೇಳ್ಕೊಟ್ರೆ ಇನ್ನು ಮಿಕ್ಕಿದ್ದೆಲ್ಲ AI ಕಲಿಸ್ಕೊಡುತ್ತೆ. ಅದಕ್ಕೋಸ್ಕರ ನಮ್ಮ ಎಲ್ಲ ಹೋರಾಟದ ಒಂದು 4 ಮುಖ್ಯಾಂಶಗಳೇನೆಂದರೆ, ನಮ್ಮ ಕನ್ನಡ ಹೋರಾಟದವರಾಗಲಿ ಯಾವುದೇ ಹೋರಾಟದವರಾಗಲಿ ಇವತ್ತಿಂದ ಮುಂದಿನ ದಿನ ನಮ್ಮ ನೋಟಿನಲ್ಲಿರುವಂಥ 12 ಭಾಷೆಗಳಿಗೆ ಆರ್ಟಿಕಲ್ 353 ಇಂದ 350, ಆರ್ಟಿಕಲ್ 343 ಇಂದ 351ವರೆಗೂ ಇಂಗ್ಲೀಷ್ಗೆ ಮತ್ತು ಹಿಂದಿಗೇನು ಕೊಟ್ಟಿದ್ದಾರೆ ವಿಶೇಷತೆ ಕೊಟ್ಟಿದ್ದಾರೆ. ಅದನ್ನೆಲ್ಲ ಕನ್ನಡಕ್ಕೂ ಬರಬೇಕು, ತಮಿಳಿಗೂ, ತೆಲುಗು, ಈ 12 ಭಾಷೆ ಬರಬೇಕು ಅನ್ನೋದು ಮೊದಲನೇದು. ಎರಡನೇದೇನು ಅಂದರೆ ಅರ್ಜೆಂಟಾಗಿ ಮಾಡಬೇಕಾರೋದು 9 ಮತ್ತು 10ನೇ ತರಗತಿ CBSE ICSE ರೀತಿ 3ನೇ ಭಾಷೆನ ಕಡ್ಡಾಯವಾಗಿ ಕಿತ್ತಾಕ್ಬಿಟ್ಟು ಆಪ್ಷನಲ್ ಆಗಿಟ್ಟು ನಮ್ಮ 1 ಲಕ್ಷ ಕನ್ನಡ ಮಕ್ಕಳನ್ನು, ಕರ್ನಾಟಕದ ಮಕ್ಕಳ ಜೀವನ ಸುಧಾರಣೆ ಮಾಡೋದಕ್ಕೆ ಹೆಲ್ಪ್ ಮಾಡಬೇಕು. ಮೂರನೇದು AI ಬಳಕೆನ ಚಿಕ್ಕ ಅಂದರೆ 3ನೇ ಕ್ಲಾಸು 4ನೇ ಕ್ಲಾಸಿಂದರೆ ಬಳಸೋದಕ್ಕೆ ಹೆಚ್ಚು ಗಮನ ಕೊಡಬೇಕು ಸರ್ಕಾರ ಅಂತ ಕೇಳ್ಕೊತೀನಿ. ಈ 3 ಮಾಡೋಣ, ದೊಡ್ಡ ಪಟ್ಟಿ ಮಾಡೋದಕ್ಕೆ ಮುಂಚೆ ಈ 3 ಮಾಡೋಣ. ಇದನ್ನು ಮಾಡ್ತಾ ನನ್ನ ಹತ್ರ ಸಾಕಷ್ಟು ಇನ್ಫಾರ್ಮೇಷನ್ಗಳಿದೆ. ಇದ್ರ ಬಗ್ಗೆ ಯಾರು ಹೋರಾಟ ಮಾಡ್ತಾ ಇದ್ದಾರೆ, ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಸರ್ಕಾರದ ಹತ್ರ ಹೋಗಿ ನಾವು ಮಾತಾಡಿ ಅದನ್ನು ಅನುಷ್ಠಾನ ಮಾಡ್ಕೊಳ್ಳೋಣ. ನಮ್ಮ ಮಿನಿಸ್ಟರ್ ಹತ್ರ ನಾನು ಆಲ್ರೆಡಿ 4 ಸತಿ ಹೋಗಿದ್ದೀನಿ. ನಮ್ಮ ಗೋಪಾಲ ಇವರು ರಿಟೈರ್ಡ್ ಜಡ್ಜು, ಸುಪ್ರೀಂ ಕೋರ್ಟ್ ಜಡ್ಜ್ ಗೋಪಾಲ್ ಗೌಡರು ನನ್ನ ವರದಿನ ಸರ್ಕಾರಕ್ಕೆ ಶಿಫಾರಸು ಕೂಡ ಮಾಡಿ ಜ್ಞಾನೇಶ್ವರ ವರದಿನ ಅನುಷ್ಠಾನ ಮಾಡಿ ತುಂಬ ಲಕ್ಷಾಂತರ ಮಕ್ಕಳಿಗೆ ಉಪಯೋಗ ಆಗುತ್ತೆ ಅಂತ ಇಷ್ಟು ಹೇಳಿ ನನಗೆ ಒಂದು ದೊಡ್ಡ ವೇದಿಕೆಗೆ ಅವಕಾಶ ಮಾಡಿಕೊಟ್ಟ ಈ ಸಂಘಟನೆಗೆ ಮತ್ತು ಎಲ್ಲರಿಗೂ ಧನ್ಯವಾದ ತಿಳಿಸಿ ನಮಸ್ಕಾರ.